13ನೇ ಪ್ರಶ್ನೆ. ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ನೀಡಿದವರು ಯಾರು? ಸೊ ನೋಡಿ ಇಲ್ಲಿ ನಿಮ್ಗೆ ತೋರ್ತಾ ಇರುವಂತಹ ವಜ್ರ ಖಚಿತ ಕಿರೀಟ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ಏರಿಸಿರುವಂತಹ ವಜ್ರ ಖಚಿತ ಕಿರೀಟವನ್ನ ಮೈಸೂರು ಸಂಸ್ಥಾನದವರೇ ಕೊಟ್ಟಿದ್ದು ಎನ್ನುವಂತಹ ಒಂದು ಪ್ರತೀತಿ ಇದೆ. ಸೊ ಈ ಕಿರೀಟವನ್ನ ಕೊಟ್ಟಿದ್ದು ಯಾರು ಅಂತಂದ್ರೆ ನಮ್ಮ ರಾಜ ಒಡೆಯರು. ರಾಜ ಒಡೆಯರು ಯಾವ ಅವಧಿಯಲ್ಲಿ ಆಳ್ವಿಕೆ ಮಾಡಿದ್ರು ಮಕ್ಕಳೇ? 1578ರಿಂದ 1617ರವರೆಗೆ ಮೈಸೂರು ಸಂಸ್ಥಾನದಲ್ಲಿ ಆಳ್ವಿಕೆ ನಡೆಸಿದ್ರು. ಅವರು ಈ ಅವಧಿಯಲ್ಲಿ ಹಲವಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿದ್ದಲ್ಲದೇನೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿಗೆ ವಜ್ರ ಖಚಿತ ಕಿರೀಟವನ್ನ ನೀಡಿದ್ರು. ಅದನ್ನ ಏನಂತ ಕರೀತಾರೆ? ರಾಜಮುಡಿ ಕಿರೀಟ ಅಂತ ಕರೀತಾರೆ.